ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲವ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಹಂಗಿದ್ರೆ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನೀನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನೀನೇನು ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಿಲ್ಲ ರೀ. ಆಯಾ ಜಿಲ್ಲೆದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ನೀವು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳು ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಇರ್ತಾರೆ. ಮತ್ತು 60 ಯಾಕೆ ಎಲ್ಲನೂ ಇರ್ತಾರೆ, ಮತ್ತೆ ಯಾಕೆ ಇಟ್ಟು ದಿವ್ಸ ಬಿಟ್ರಿ ಹೊಡ್ರಿ ಗಾಡಿ. ಈಗ ಪಟ್ಟಿ ಪ್ರಕರಣ ಮಾಡಿ ಒಪ್ಪಲ್ಲ ಸರ್. ಈಗ ಈ ಎಲ್ಲ ಪ್ರೊಸೆಸ್ ನೋಡಿದ್ರೆ ಮಾಜಿ KJPಗಳಿಗೆ ಹೆಚ್ಚಿನ ಆದ್ಯತೆಯರು, ಅದರದ್ದೇ ಪಾರ್ಟಿ ಒಳಗೆ 2 ಭಾಗ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರು ಅವ್ರಿಗೆ ಅಟ್ಟೆ ಆದ್ಯತೆ. ಹೊಗಳು ಭಟ್ರು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಸರ್, ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪನ ವಿಜೇಂದ್ರ ಪರವಾಗಿದ್ದಾರೆ. ಈಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು. ಯತ್ನಾಳ್ ಹೇಳಬೇಕಾಗಿಲ್ಲ, ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವು ಇನ್ನು 3 ತಿಂಗಳದಾಗ ಎಲ್ಲ ವ್ಯರ್ಥಿದ್ದದ್ದು ಗುರ್ತಾಗ್ತೈತಿ. ಅದು ಜನ ಏನು ಸುಮ್ಕೊಂಡಿರ್ತಾರೇನ್ರಿ? ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತದೆ. ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಣ? ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯ. ನಿಜವಾದ ಹುಲಿ ಯಾರು ಸರ್? ನೀವ? ನಾವೇನು ಹೇಳ್ಕೊಂಡಿವೇನು? ನಾವು ಒಮ್ಮೆಲೆ ಹೇಳ್ಕೊಂಡೇನು ಹೇಳ್ರಿ ನೋಡಲ್ಲ. ಬೆಟ್ಟದಲ್ಲಿ ಕಾಡು ಅವೆಲ್ಲ ನೀವು ಮಾಧ್ಯಮದವ್ರು ತಯಾರು ಮಾಡೋ ಅರ್ಧ ಗಂಟೆ ಹಿಂದಿನ ವಿಶೇಷತೆ ಹೊಡಿತಿರಲ್ಲ, ಅದರ ಹೊಡ್ಕೋತ. ನಾಳೆ ನೀವು ಸಭೆ ಇದೆಯಾ? ಸಭೆ ಅಜೆಂಡಾ ಏನು, ಎಷ್ಟೊತ್ತಿಗೆ ಇರುತ್ತೆ? ನಿಮ್ಮ ಯಾವ ನಿರ್ಣಯ ತೆಗೆದುಕೊಳ್ಳೋಕೆ ಮುಂದಾಗಿದ್ದೀರಿ ಸರ್? ನೋಡೋಣ. ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ, ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಸರ್, ಈಗ ನಾಳೆನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೋತೀರಾ ಸರ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ರಾಮುಲ್ ಅವರು ಅಸಮಾಧಾನಗೊಂಡಿದ್ದಾರೆ. ಎಲ್ಲರ ಅಸಮಾಧಾನ ಅದ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಸರ್, ಈಗ ಅವ್ರ ಹಿಂದಿದ್ದು ಚೀಲಗಳಷ್ಟೇ ಸಮಾಧಾನ. ಬಣ್ಣದ ಸದಸ್ಯರ ಸ್ಟ್ರೆಂತ್ಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ. ಇಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.